ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A6 ಅನುಕುಮಾರ್, A7 ಜಗದೀಶ್ ಇಬ್ಬರ ಜಾಮೀನು ಸಹ ರದ್ದಾಗಿದೆ. ಈ ಸಂದರ್ಭದಲ್ಲಿ ಬೆಳಗ್ಗೆ ಸಹ ನಾವು ಅವರಿಬ್ಬರ ಮನೆಗೂ ಕೂಡ ಹೋಗಿದ್ವಿ ಮತ್ತು ಅವರ ಪೋಷಕರನ್ನು ಮಾತನಾಡ್ಸಕ್ಕಂಥ ಪ್ರಯತ್ನವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ಬುರುಜನಹಟ್ಟಿ ಬಳಿ ತನ್ನ ಮನೆ ಬಳಿಯೇ ಇದ್ದಂಥ ಅನುಕುಮಾರ್ ಕೂಡ ನಮಗೆ ಭೇಟಿಯಾಗಿದ್ದ. ನಮಗೆ ಲಾಯರ್ ಮೂಲಕ ಮಾಹಿತಿ ಸಿಕ್ಕಿದೆ, ಕಾನೂನಿಗೆ ನಾವು ತಲೆಬಾಗ್ತೀವಿ, ಶರಣಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿನಾದರೂ ಕೂಡ ಮಾಧ್ಯಮದಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಟಿದ್ದ ಆತ. ತದನಂತರ ನಾವು ಜಗದೀಶ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅನುಕುಮಾರ್, ಜಗದೀಶ್ ಇಲ್ಲಿ ಇಬ್ಬರು ಒಟ್ಟಾಗಿ ಮಾತುಕತೆ ಆಡ್ತಾ ನಿಂತಿದ್ದರು. ತದನಂತರ ಇಬ್ಬರೂ ಸೇರಿ ಮತ್ತೆ ಮಾಧ್ಯಮಗಳ ಕಣ್ಣನ್ನು ತಪ್ಪಿಸಿ ಇಲ್ಲಿಂದಲೂ ಕೂಡ ಹೊರ ಹೋಗಿದ್ರು. ತದನಂತರ ನಮಗೆ TV9ಗೆ ಖಚಿತವಾಗಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂತಂದರೆ, ಈಗಾಗಲೇ ಬೆಂಗಳೂರು ಪೊಲೀಸರು ಚಿತ್ರದುರ್ಗದ ಪೊಲೀಸರನ್ನು ಸಂಪರ್ಕ ಮಾಡಿದ್ದಾರೆ. ಮೊದಲಿಗೆ ಇವರಿಬ್ಬರೂ ಕೂಡ ಸಂಪರ್ಕಕ್ಕೆ ಸಿಗ್ತಿಲ್ಲ, ಮೊಬೈಲ್ ಕನೆಕ್ಟ್ ಆಗ್ತಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ತದನಂತರ ಇವರಿಬ್ಬರನ್ನೂ ಕೂಡ ಸಂಪರ್ಕಿಸಿರ್ತಕ್ಕಂಥ ಪೊಲೀಸರು ಈಗಾಗಲೇ ಬೆಂಗಳೂರನ್ನು ಬಿಟ್ಟು ನಾವು ಚಿತ್ರದುರ್ಗ ಕಡೆ ಬರ್ತಾ ಇದ್ದೀವಿ, ನೀವು ಮನೆ ಬಳಿಯೇ ಇರಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ನಾನೀಗ ಚಿತ್ರದುರ್ಗದ ಈ ಒಂದು ರೈಲ್ವೆ ಸ್ಟೇಷನ್ ಬಡಾವಣೆಯಲ್ಲಿ ಇರ್ತಕ್ಕಂಥ ಜಗದೀಶ್ ಮನೆ ಹತ್ರನೇ ಇದ್ದೀನಿ. ಮನೆ ಒಳಗಡೆ ಜಗದೀಶ್ ಇದ್ದಾರೆ, ಪೊಲೀಸರಿಗಾಗಿಯೇ ಕಾದು ಕೂತಿದ್ದಾರೆ ಮತ್ತು ಪೊಲೀಸರ ಸೂಚನೆಯನ್ನು ಪಾಲಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಸಹ ಅವರ ಸಂಬಂಧಿಕರು ಈಗಾಗಲೇ TV9 ಬಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಸಂಜೆ ವೇಳೆಗೆ ಬೆಂಗಳೂರಿನಿಂದ ಬಂದಿರತಕ್ಕಂಥ ಪೊಲೀಸರು ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದು ಬೆಂಗಳೂರು ಕೋರ್ಟಿಗೆ ಹಾಜರುಪಡಿಸ್ತಕ್ಕಂಥ, ಜೈಲಿಗೆ ಕಳಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ.